ನಗ್ಸೋದು ತುಂಬಾ ಕಷ್ಟ, ಬಟ್ ಈ ತರ ನಗ್ಸೋದು ಇಟ್ಸ್ ಲೈಕ್ ಎ ಗಾಡ್ ಲೆವೆಲ್. ನೋಡಿದಳ ವೀಕ್ಷಕರೇ, ಈ ವಾರ ಗಿಚ್ಚೆ ಗಿಲಿಗಿಲಿಯಲ್ಲಿ ರಘು ಅವರು ಮತ್ತು ಅಶ್ವಿನಿ ಅವರು ಇಬ್ಬರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಈ ಹಿಂದೆ ಡಾಗ್ ಸತೀಶ್ ಅವರು ಕೂಡ ಇಲ್ಲಿ ಬಂದಿದ್ದರು, ಮತ್ತು ಇಲ್ಲಿ ಕರಿಬಸಪ್ಪ ಅವರು ಅಷ್ಟೇ, ಮತ್ತು ರಕ್ಷಿತಾ ಅವರು, ಮಲ್ಲಮ್ಮ ಅವರು ಎಂಟ್ರಿ ಕೊಟ್ಟಿದ್ರು. ಸಖತ್ತಾಗಿತ್ತು ಆ ಒಂದು ಎಪಿಸೋಡು. ಈಗ ಇಲ್ಲಿ ರಘು ಅವರು, ಅಶ್ವಿನಿ ಅವರು ಬಂದಿದ್ದಾರೆ ಗೆಸ್ಟ್ ಆಗಿ. ಇವರೇನಾದರೂ ಸ್ಕ್ರಿಪ್ಟ್ ಏನಾರ ಮಾಡಿದಾರಾ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಈಗೊಂದು ಪ್ರೋಮೋ ಏನು ಅಪ್ಡೇಟ್ ಮಾಡಿದ್ದಾರೆ, ಪ್ರೋಮೋ ಅಂತೂ ಸಖತ್ತಾಗಿದೆ ನಿಜವಾಗ್ಲೂ ಕೂಡ. ಇಲ್ಲಿ ಈ ಒಂದು ಪ್ರೋಮೋಗೆ ಏನಪ್ಪ ಒಂದು ಕ್ಯಾಪ್ಷನ್ ಕೊಟ್ಟಿದ್ದಾರೆ ಅಂತಂದ್ರೆ, ಮಕ್ಕಳ ಅಭಿನಯ ನೋಡಿ ನಕ್ಕು ನಲಿದ ಅಶ್ವಿನಿ ಮತ್ತು ರಘು ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರೋಮೋ ನೋಡಿ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ. ಕಲರ್ಸ್ ವಾಹಿನಿಯಲ್ಲಿ ಗಿಚ್ಚೆ ಗಿಲಿಗಿಲಿ ಪ್ರೋಗ್ರಾಮ್ ಸಖತ್ತಾಗಿದೆ. ಏನಕ್ಕೆ ಅಂತಂದರೆ, ಮುಂಚೆ ನಾವು ದೊಡ್ಡವ್ರದ್ದು ನೋಡಿದ್ವಿ, ಇವಾಗ ಮಕ್ಕಳಂತೂ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಅಷ್ಟೇ ಸಖತ್ ನಗಿಸ್ತಿದ್ದಾರೆ. ಸಖತ್ ಟ್ಯಾಲೆಂಟ್ ಇರೋ ಮಕ್ಕಳು. ಅದರಲ್ಲೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅಂತಂದರೆ ಮನೋರಂಜನೆ ಇನ್ನೂ ಕೂಡ ದುಪ್ಪಟ್ಟಾಗುತ್ತೆ. ಸದ್ಯ ಈ ವಾರ ಗಿಚ್ಚೆ ಗಿಲಿಗಿಲಿ ಪ್ರೋಗ್ರಾಮ್ನಲ್ಲಿ ಅಶ್ವಿನಿ ಅವರು, ರಘು ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಪ್ರೋಮೋ ಅಂತೂ ನೋಡಿದ ವೀಕ್ಷಕರು ಸಖತ್ ಖುಷಿ ಪಟ್ಟಿದ್ದಾರೆ. ಓ, ರಘು ಅವರು ಅಶ್ವಿನಿ ಅವರು ಬಂದಿದ್ದಾರೆ ಸಖತ್ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ, ಗಿಲ್ಲಿಯವರು ಮತ್ತೆ ಕಾವ್ಯ ಅವ್ರನ್ನ ಕರ್ಸಿ ಅಂತಂದ್ಬಿಟ್ಟು ಇಲ್ಲಿ ಅಭಿಮಾನಿಗಳು ಕೇಳ್ಕೊಂತಿದ್ದಾರೆ. ಯಾಕಂತಂದ್ರೆ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲ ಬಂದಿದಾರಲ್ವಾ, ಸತೀಶ್ ಅವರು, ಕರಿಬಸಪ್ಪ ಅವರು, ಮಲ್ಲಮ್ಮ ಅವರು, ರಕ್ಷಿತ್ ಅವರು, ಈಗ ರಘು ಅವರು, ಅಶ್ವಿನಿ ಅವರು, ಇನ್ನು ಯಾಕೆ ಗಿಲ್ಲಿ ಮತ್ತೆ ಕಾವ್ಯ ಅವ್ರನ್ನ ಕರೆಸ್ತಲ್ಲ ಈ ಒಂದು ಪ್ರೋಗ್ರಾಮ್ಗೆ ಅಂತಂದ್ಬಿಟ್ಟು ಅಭಿಮಾನಿಗಳು ಕಮೆಂಟ್ಗಳ ಸುರಿಮಳೆಯಲ್ಲಿ ಹರಿಸಿದ್ದಾರೆ. ಸೊ ವೀಕ್ಷಕರೇ, ಪ್ರೋಮೋ ನೋಡಿದ್ರ? ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು? ಈಗ ಬಿಗ್ ಬಾಸ್ ಸ್ಪರ್ಧಿಗಳು ಇಷ್ಟು ಜನ ಎಂಟ್ರಿ ಕೊಟ್ಟಿದ್ದಾರೆ ಗೊತ್ತಾಗಿದೆ. ಇನ್ನು ಯಾವ ಸ್ಪರ್ಧಿಗಳನ್ನ ನೀವು ಗಿಚ್ಚೆ ಗಿಲಿಗಿಲಿ ಪ್ರೋಗ್ರಾಮಲ್ಲಿ ನೋಡಬೇಕು ಅಂತ ಇದ್ದೀರಾ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.